ಕೂರ್ಗ್ ಅಡುಗೆಯ ಆ ಸಿಗ್ನೇಚರ್ ಘಮ, ರುಚಿ ಎಷ್ಟೇ ವರ್ಷ ಕಳೆದ್ರೂ ಮರೆಯೋಕ್ಕಾಗಲ್ಲ. ಆ ರುಚಿಯ ಸೀಕ್ರೆಟ್ ಏನು ಗೊತ್ತಾ? ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ. ಕೂರ್ಗ್ನಲ್ಲಿ ಈ ಮಸಾಲ ಯೂಸ್ ಮಾಡದಿರೋ ಮನೆಯೇ ಇಲ್ಲ ಅಂತ ಹೇಳ್ಬೋದು. ಪೋರ್ಕ್ ಚಿಕನಿಂದ ಹಿಡಿದು ಮ್ಯಾಂಗೋ ಹಾಗಲಕಾಯಿ ತನಕನೂ ಈ ಮಸಾಲಾನ ಯೂಸ್ ಮಾಡ್ತೀವಿ. ಸೊ ಕೊನೆಯವರೆಗೂ ನೋಡಿ, ರೆಸಿಪಿ ತಿಳ್ಕೊಳ್ಳಿ. ಮೊದಲಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಇಲ್ಲಿ 2 ಸ್ಪೂನಷ್ಟು ನಾನು ಪೆಪ್ಪರನ್ನು ತಗೊಂಡಿದ್ದೀನಿ. ಚಕ್ಕೆನ ಒಂದನ್ನು ಒಂದು 2-3 ಪೀಸಾಗಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಲವಂಗ ಒಂದು 10 ಮತ್ತು ಸ್ಟಾರ್ ಅಂತ ಹೇಳ್ತೀವಲ್ಲ, ಮರಾಠಿ ಮೊಗ್ಗು, ಇದು ಒಂದು ಪೀಸ್ ತೊಗೊಂಡಿದ್ದೀನಿ. ಏಲಕ್ಕಿ 2, ಸ್ವಲ್ಪ ಸೋಂಪು, ಸ್ವಲ್ಪ ಮೆಂತ್ಯೆ, ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಿ ಪ್ರತಿಯೊಂದು ಮಸಾಲೆಗೂ ಅದರದ್ದೇ ಆದ ಒಂದು ಕೆಲಸ ಇದೆ. ಆದರೆ ಇವತ್ತಿನ ನಮ್ಮ ಬ್ಲ್ಯಾಕ್ ಮಸಾಲದಲ್ಲಿ ಕೊತ್ತಂಬರಿ ಬೀಜನೇ ಮೇನ್ ಹೀರೋ. ಸೊ ಇದನ್ನು ನಾನು 1/4 kg ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿದ್ರೇ ನಮ್ಮ ಮಸಾಲೆಗೆ ಆ ಡಾರ್ಕ್ ಕಲರ್ ಮತ್ತು ಒಳ್ಳೆ ಅರೋಮಾ ಮತ್ತು ಡೀಪ್ ಫ್ಲೇವರ್ ಬರುತ್ತೆ. ಇಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ಬಾಣಲೆಗೆ ಕೊತ್ತಂಬರಿ ಬೀಜ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬೇರೆ ಯಾವ ಮಸಾಲೆಯನ್ನು ಇದಕ್ಕೆ ಸೇರಿಸ್ತಿಲ್ಲ. ಇದನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ನಿಧಾನವಾಗಿ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಹೈ ಫ್ಲೇಮ್ಗೆ ಹೋಗಲೇಬೇಡಿ. ಹೈ ಫ್ಲೇಮ್ನಲ್ಲಿ ಹಾಕಿದರೆ ಮೇಲಿಂದ ಬೇಗ ಕಲರ್ ಬರ್ಬೋದು, ಆದರೆ ಒಳಗಡೆ ಸರಿಯಾಗಿ ರೋಸ್ಟ್ ಆಗಲ್ಲ ಮತ್ತು ಕೆಲವೊಮ್ಮೆ ಸುಟ್ಟು ಕಹಿ ರುಚಿ ಕೂಡ ಬರ್ಬೋದು. ಹಾಗಾಗಿ ಮೀಡಿಯಮ್ ಫ್ಲೇಮ್ ಮತ್ತು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಇದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ನೀವಿಲ್ಲಿ ರೋಸ್ಟ್ ಮಾಡ್ತಾ ಇದ್ದಾಗ ಎಲ್ಲಾದರೂ ಬೇರೆ ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳೇಬೇಡಿ. ಇವತ್ತು ಮಸಾಲ ಮಾಡೋಕ್ಕೆ ಬಂದಿದ್ದೀರಾ ಅಂದರೆ ಈ ಕೊತ್ತಂಬರಿ ಬೀಜದ ಜೊತೆನೇ ಸ್ವಲ್ಪ ಟೈಮ್ ಕಳೀಲೇಬೇಕು. ಸುಮಾರು 10 ನಿಮಿಷ ಆದಮೇಲೆ ನಿಧಾನವಾಗಿ ಇದರ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಮೊದಲಿಗೆ ಲೈಟ್ ಕಲರ್ ಇರುತ್ತೆ, ನಂತರ ನಿಧಾನವಾಗಿ ಬ್ರೌನ್ ಶೇಡ್ ಬರ್ತಾ ಬರುತ್ತೆ. ಈ ಸಮಯದಲ್ಲಿ ಮನೆಯಲ್ಲಿ ಏನೇನಾಗುತ್ತೆ ಗೊತ್ತಾ? ಮೊದಲು ಮಸಾಲೆಯ ಘಮ ಘಮ ಅಡುಗೆ ಮನೆಗೆ, ಆಮೇಲೆ ಹಾಲ್ಗೆ, ಆಮೇಲೆ ಮನೆಯ ಮೂಲೆ ಮೂಲೆಗೂ ಹೋಗುತ್ತೆ. ಕೂರ್ಗ್ ಅಡುಗೆಯ ವಿಶೇಷತೆಯೇ ಈ ಮಸಾಲೆಗಳ ಘಮ. ಇನ್ನೂ ರೋಸ್ಟ್ ಮಾಡ್ತಾನೆ ಇರಬೇಕು. ಸುಮಾರು 20ರಿಂದ 25 ನಿಮಿಷದವರೆಗೆ ಈ ಕೊತ್ತಂಬರಿ ಬೀಜವನ್ನು ನಿಧಾನವಾಗಿ ರೋಸ್ಟ್ ಮಾಡೋಕ್ಕೆ ಟೈಮ್ ಹಿಡಿಬೋದು. ಆದರೆ ಸಮಯ ನೋಡಿ ಇದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಇವಾಗ ಇದಕ್ಕೆ ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ, ಜೊತೆಗೆ ಕರಿಬೇವು ಸಹ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದ ತಕ್ಷಣ ಘಮ ಘಮ ಇನ್ನೂ ಜಾಸ್ತಿ ಬರುತ್ತೆ. ಮೆಂತ್ಯ ಜಾಸ್ತಿ ಹಾಕಿದರೆ ಕಹಿ ಆಗ್ಬೋದು, ಹಾಗಾಗಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕಬೇಡಿ. ಇವಾಗ ಇದೆರಡನ್ನು ಕೊತ್ತಂಬರಿ ಬೀಜ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೋಸ್ಟ್ ಮಾಡ್ತಾ ಬರೋಣ. ಫ್ಲೇಮ್ ಇನ್ನೂ ಮೀಡಿಯಮ್ನಲ್ಲೇ ಇರಬೇಕು, ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ಇರಬೇಕು. ಇಲ್ಲಿ ಕೂಡ ನಮ್ಮ ಫ್ಲೇಮ್ ಮೀಡಿಯಮ್ನಲ್ಲೇ ಇರಬೇಕು. ಐ ಫ್ಲೇಮ್ಗೆ ಹೋಗಿ ಬೇಗ ರೋಸ್ಟ್ ಮಾಡೋ ಪ್ರಯತ್ನ ಮಾಡಬಾರ್ದು. ಯಾಕಂದರೆ ಮಸಾಲ ಸುಟ್ಟು ಹೋದರೆ ಇಡೀ ಮಸಾಲದ ರುಚಿನೇ ಬದಲಾಗಿಬಿಡುತ್ತೆ. ನಾವು ಈ ಮಸಾಲ ಮಾಡ್ತಿರೋದು ಬೇಗ ಮುಗಿಸೋಕ್ಕಂತೂ ಅಲ್ಲ, ಚೆನ್ನಾಗಿ ರೋಸ್ಟ್ ಮಾಡಿ ಆ ಮಸಾಲೆಗಳಲ್ಲಿರೋ ನ್ಯಾಚುರಲ್ ಅರೋಮವನ್ನು ಹೊರಗೆ ತರೋಕ್ಕೆ. ನೋಡಿ, ಕರಿಬೇವು ಕೂಡ ನಿಧಾನವಾಗಿ ಕ್ರಿಸ್ಪಿ ಆಗ್ತಾ ಬರ್ತಿದೆ, ಮೆಂತ್ಯ ಕೂಡ ಚೆನ್ನಾಗಿ ರೋಸ್ಟ್ ಆಗ್ತಿದೆ. ಈ ರೀತಿ ನಿಧಾನವಾಗಿ ರೋಸ್ಟ್ ಮಾಡ್ತಾ ಹೋದರೆ ಕೊತ್ತಂಬರಿ ಬೀಜದ ಜೊತೆಗೆ ಮೆಂತ್ಯ ಕರಿಬೇವಿನ ಘಮ ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ಒಂದು ಮುಖ್ಯವಾದ ವಿಷಯ, ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾನೆ ಇರಬೇಕು. ಇವಾಗ ನಾನಿಲ್ಲಿ 2 ಏಲಕ್ಕಿಯನ್ನು ಹಾಕ್ತಿದ್ದೀನಿ, ಜೊತೆಗೆ ಚಕ್ಕೆ, ಲವಂಗ, ಸ್ಟಾರ್, ಸೋಂಪು ಕಾಳು, ಜೊತೆಗೆ ಪೆಪ್ಪರನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕಿದ ತಕ್ಷಣ ಬಾಣಲೆಯಿಂದ ಬರ್ತಿರೋ ಅರೋಮಾ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲೂ ಕೂಡ ಮೀಡಿಯಮ್ ಫ್ಲೇಮ್ ತುಂಬ ಮುಖ್ಯ. ಹೈ ಫ್ಲೇಮ್ನಲ್ಲಿ ಮಸಾಲೆ ಬೇಗನೆ ಕಪ್ಪಾಗ್ಬೋದು, ಆದರೆ ನಮಗೆ ಬೇಕಾಗಿರೋದು ಸುಟ್ಟ ಕಲರ್ ಅಲ್ಲ, ಚೆನ್ನಾಗಿ ರೋಸ್ಟ್ ಆದ ಕಲರ್ ಮತ್ತು ಅರೋಮಾ. ಹಾಗಾಗಿ ನಿಧಾನವಾಗಿ ತಿರುವುತ್ತಾ ಎಲ್ಲ ಮಸಾಲೆಗಳು ಸಮನಾಗಿ ರೋಸ್ಟ್ ಆಗೋ ಹಾಗೆ ಮಾಡ್ಕೊಳ್ತಾ ಇರೋಣ. ನೋಡಿ, ಈಗಾಗಲೇ ಕೊತ್ತಂಬರಿ ಬೀಜದ ಕಲರ್ ಸಹ ಸ್ವಲ್ಪ ಚೇಂಜ್ ಆಗಿದೆ. ಅದಕ್ಕೆ ಚಕ್ಕೆ, ಲವಂಗ, ಸ್ಟಾರ್ ಮತ್ತು ಸೋಂಪು ಸೇರಿದ ಮೇಲೆ ಘಮ ಇನ್ನೂ ಜಾಸ್ತಿ ಚೆನ್ನಾಗಿ ಬರ್ತಾ ಇದೆ. ಕೂರ್ಗ್ನ ಅಡುಗೆ ಮನೆಯಲ್ಲಿ ಮಸಾಲೆಗಳ ಘಮಕ್ಕೆ ತುಂಬ ಪ್ರಾಮುಖ್ಯತೆ ಇದೆ. ಮನೆಯಲ್ಲಿ ಮಸಾಲೆ ರೋಸ್ಟ್ ಮಾಡ್ತಿದ್ರೆ ಘಮ ಅಡುಗೆ ಮನೆಯಲ್ಲೇ ಉಳಿಯೋಲ್ಲ, ಇಡೀ ಮನೆ ತುಂಬ ಹರಡ್ಬಿಡುತ್ತೆ. ಈಗ ಇದನ್ನು ಕಂಟಿನ್ಯೂಸ್ಲಿ ಸ್ಟಿರ್ ಮಾಡ್ತಾ ರೋಸ್ಟ್ ಮಾಡ್ಕೊಳ್ತಾ ಹೋಗಬೇಕು. ಆದರೆ ಇನ್ನೂ ನಮ್ಮ ಒಂದು ಮೇನ್ ಇಂಗ್ರೀಡಿಯೆಂಟ್ ಬಾಕಿ ಇದೆ, ಅದೇ ಇದು ಜೀರಿಗೆ. ಜೀರಿಗೆಯನ್ನು ಈಗಲೇ ಹಾಕಲ್ಲ, ಅದು ಬೇಗನೆ ರೋಸ್ಟ್ ಆಗುತ್ತೆ. ಅದನ್ನು ಲಾಸ್ಟ್ನಲ್ಲಿ ಹಾಕಿದರೆ ಜೀರಿಗೆ ಸುಡದೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಹಾಗಾಗಿ ಈಗ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಮುಂದಿನ ಹಂತದಲ್ಲಿ ಜೀರಿಗೆಯನ್ನು ಸೇರಿಸ್ಕೊಳ್ಳೋಣ. ಈಗ ಉಳಿದ ಮಸಾಲೆಗಳು ಸುಮಾರು 90% ರೋಸ್ಟ್ ಆಗೋವರೆಗೂ ಹೀಗೇ ಕಂಟಿನ್ಯೂಸ್ಲಿ ರೋಸ್ಟ್ ಮಾಡ್ತಾ ಇರೋಣ. ನೋಡಿ, ಈಗ ಕಲರ್ ಹೇಗೆ ಡಾರ್ಕ್ ಆಗ್ತಾ ಇದೆ ಅಂತ. ಇನ್ನೂ ಸ್ವಲ್ಪ ರೋಸ್ಟ್ ಮಾಡಿದರೆ ನಮಗೆ ಬೇಕಾಗಿರೋ ಆ ಕೂರ್ಗ್ ಬ್ಲ್ಯಾಕ್ ಮಸಾಲದ ಡಾರ್ಕ್ ಕಲರ್ ಬರುತ್ತೆ. ಆ ಹಂತದಲ್ಲಿ ಆ ಥರ ಬೇಡ, ನಿಧಾನವಾಗಿ ರೋಸ್ಟ್ ಮಾಡೋಣ. ಯಾಕೆಂದರೆ ಈ ಒಂದು ಸ್ಟೆಪ್ ಚೆನ್ನಾಗಿ ಮಾಡಿದ್ರೇ ನಮ್ಮ ಮಸಾಲದ ಕಲರ್, ಘಮ ಮತ್ತು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ.
ಇವಾಗ ಮಸಾಲೆ ನಿಧಾನವಾಗಿ ರೋಸ್ಟ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಷ್ಟರಲ್ಲಿ ಈ ಬ್ಲ್ಯಾಕ್ ಮಸಾಲ ಯಾಕೆ ಇಷ್ಟು ಸ್ಪೆಷಲ್ ಮತ್ತು ನಾವು ಇದನ್ನು ಯಾವುದೆಲ್ಲ ಅಡುಗೆಗಳಿಗೆ ಯೂಸ್ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಕೂರ್ಗ್ ಅಡುಗೆ ಅಂದ್ರೇ ಮಸಾಲೆಗಳ ಘಮ ಮತ್ತು ಡೀಪ್ ಫ್ಲೇವರ್ಗೆ ಹೆಸರು. ಅದರಲ್ಲೂ ಈ ಬ್ಲ್ಯಾಕ್ ಮಸಾಲ ಅಂದರೆ ನಮ್ಮಲ್ಲಿ ತುಂಬ ಜನಪ್ರಿಯವಾಗಿರೋ ಒಂದು ಸ್ಪೆಷಲ್ ಮಸಾಲ. ಇದು ಒಂದೇ ಒಂದು ಅಡುಗೆಗೆ ಅಂತ ಇರೋ ಮಸಾಲ ಅಲ್ಲ. ಚಿಕನ್ ಕರಿ ಮಾಡ್ತೀರಾ ಇದನ್ನ ಹಾಕ್ಬೋದು, ಮಟನ್ ಕರಿ ಮಾಡ್ತೀರಾ ಇದನ್ನು ಹಾಕ್ಬೋದು, ಮಾವಿನ ಕರಿ ಮಾಡ್ತೀರಾ ಇದನ್ನು ಹಾಕ್ಬೋದು, ಪೋರ್ಕ್ ಕರಿ ಮಾಡ್ತೀರಾ ಇದನ್ನು ಹಾಕ್ಬೋದು. ಮತ್ತು ನಾನು ಮಾಡಿರೋ ರೆಸಿಪಿಗಳಲ್ಲಿ ಪೋರ್ಕ್ ಕರಿ, ಲಿವರ್ ಫ್ರೈ, ಹಾಗಲಕಾಯಿ ಫ್ರೈ ಇದೆಲ್ಲದಕ್ಕೂ ನಾನು ಈ ಮಸಾಲೆ ಹಾಕಿನೇ ನಾನು ಮಾಡಿರೋದು. ನೀವು ನನ್ನ ಚಾನಲ್ನಲ್ಲಿ ವೀಡಿಯೋನ ಚೆಕ್ ಮಾಡ್ಬೋದು. ವಿಶೇಷವಾಗಿ ವೈಲ್ಡ್ ಮ್ಯಾಂಗೋ ಮತ್ತು ಪೋರ್ಕ್ ಕರಿ, ಚಿಕನ್ ಕರಿಗೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ. ಆದರೆ ಇದೆಲ್ಲವನ್ನು ಸರಿಯಾದ ರೀತಿಯಲ್ಲಿ ರೋಸ್ಟ್ ಮಾಡಿ ಒಟ್ಟಿಗೆ ಪೌಡರ್ ಮಾಡಿದಾಗ ಸಿಗೋ ಫ್ಲೇವರೇ ಬೇರೆ. ಅದಕ್ಕೆ ನಾನು ಹೇಳೋದು ಈ ಮಸಾಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಬೇಕು. ಆದರೆ ಒಮ್ಮೆ ಮಾಡ್ಕೊಂಡು ಇಟ್ಕೊಂಡ್ರೆ ಅಡುಗೆ ಮಾಡುವಾಗ ತುಂಬ ಸಮಯ ಉಳಿಯುತ್ತೆ. ಬೇಕಾದಾಗ 1 ಸ್ಪೂನ್ ಅಥವಾ ನಿಮ್ಮ ಅಡುಗೆಗೆ ಬೇಕಾದಷ್ಟು ಹಾಕಿದರೆ ಸಾಕು. ಮತ್ತು ಈ ಮಸಾಲದಲ್ಲಿ ನನಗೆ ತುಂಬ ಇಷ್ಟ ಆಗೋದು ಏನು ಗೊತ್ತಾ, ಅಡುಗೆಗೆ ಬರೀ ಖಾರ ಕೊಡಲ್ಲ ಮತ್ತು ಒಂದು ಒಳ್ಳೆ ಡೀಪ್ ಅರೋಮಾ ಮತ್ತು ಮಸಾಲೆಯ ಫ್ಲೇವರ್ ಕೊಡುತ್ತೆ. ಕೂರ್ಗ್ನಲ್ಲಿ ಕಾಚಂಪುಳಿ ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಅದೇ ರೀತಿ ಈ ಬ್ಲ್ಯಾಕ್ ಮಸಾಲವನ್ನು ಅನೇಕ ಕೂರ್ಗ್ ಮನೆಗಳಲ್ಲಿ ಅಡುಗೆಗೆ ಬಳಸ್ತಾರೆ. ಮನೆಯಲ್ಲೇ ಮಾಡಿಕೊಂಡ ಮಸಾಲೆ ಅಂದರೆ ಇನ್ನೊಂದು ಖುಷಿ. ಅಡುಗೆಯಿಂದ ತಂದ ಮಸಾಲೆ ಬದಲು ನಮ್ಮ ಕೈಯಾರೆ ಆಯ್ದುಕೊಂಡು ನಮ್ಮ ಕಣ್ಣು ಮುಂದೆ ರೋಸ್ಟ್ ಮಾಡಿ ನಮ್ಮ ಮನೇಲಿ ಪೌಡರ್ ಮಾಡಿಕೊಂಡ್ರೆ ಘಮನೇ ಒಂಥರ ಸ್ಪೆಷಲ್. ಈಗ ನೋಡಿ ನಾವು ಮಾತಾಡ್ತಾ ಇದ್ದರೂ ಮಸಾಲೆ ರೋಸ್ಟ್ ಆಗ್ತಾನೇ ಇದೆ. ಆದರೆ ಇದೇ ನಮ್ಮ ಕೆಲಸ. ಆ ಥರ ಬೇಡ, ನಿಧಾನವಾಗಿ ರೋಸ್ಟ್ ಮಾಡಬೇಕು. ಇನ್ನೂ ಸ್ವಲ್ಪ ರೋಸ್ಟ್ ಆದಮೇಲೆ ನಮ್ಮ ಮಸಾಲೆ ಇನ್ನೂ ಡಾರ್ಕ್ ಆಗುತ್ತೆ. ಆಮೇಲೆ ಕೊನೆಗೆ ಜೀರಿಗೆ ಹಾಕಿ ಫೈನಲ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹಾಗಾಗಿ ಈ ಹಂತವನ್ನು ಮಾತ್ರ ಮಿಸ್ ಮಾಡಬೇಡಿ. ಯಾಕಂದರೆ ನಮ್ಮ ಬ್ಲ್ಯಾಕ್ ಮಸಾಲದ ನಿಜವಾದ ರುಚಿ ಬರೋದು ಈ ರೋಸ್ಟಿಂಗ್ನಲ್ಲೇ. ಇವಾಗ ನೋಡಿ ನಮ್ಮ ಎಲ್ಲ ಮಸಾಲೆಗಳು ಚೆನ್ನಾಗಿ ರೋಸ್ಟ್ ಆಗಿ ನಮಗೆ ಬೇಕಾಗಿರೋ ಡಾರ್ಕ್ ಬ್ರೌನ್ ಕಲರ್ಗೆ ಬಂದಿದೆ. ಬಾಣಲೆಯಿಂದ ಬರ್ತಿರೋ ಘಮ ಕೂಡ ಚೆನ್ನಾಗಿದೆ. ಈಗ ನಮ್ಮ ಕೊನೆಯ ಇಂಗ್ರೀಡಿಯೆಂಟ್ ಜೀರಿಗೆ ಹಾಕೋ ಸಮಯ. ಜೀರಿಗೆಯನ್ನು ನಾವು ಮೊದಲೇ ಯಾಕೆ ಹಾಕಿಲ್ಲ ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಇದು ಬೇಗನೆ ರೋಸ್ಟ್ ಆಗುತ್ತೆ. ಅದಕ್ಕೆ ಎಲ್ಲ ಮಸಾಲೆಗಳು ರೋಸ್ಟ್ ಆದಮೇಲೆ ಕೊನೆಗೆ ಹಾಕ್ತಿದ್ದೀವಿ. ಈಗ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ ತಕ್ಷಣ ಎಲ್ಲದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ 1 ನಿಮಿಷದಷ್ಟು ಮಾತ್ರ ರೋಸ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಜಾಸ್ತಿ ರೋಸ್ಟ್ ಮಾಡೋ ಹಾಗಿಲ್ಲ. ಜೀರಿಗೆ ಬೇಗನೆ ರೋಸ್ಟ್ ಆಗುತ್ತೆ. ಹಾಗಾಗಿ ನಾವು ಕಂಟಿನ್ಯೂಸ್ಲಿ ತಿರುಗ್ತಾ ಇರಬೇಕು. ಒಂದು ಕಡೆ ಬಿಟ್ಬಿಟ್ರೆ ಬೇಗನೆ ಕಪ್ಪಾಗುತ್ತೆ. ನೋಡಿ ಈಗ ಜೀರಿಗೆ ಕೂಡ ಚೆನ್ನಾಗಿ ರೋಸ್ಟ್ ಆಗ್ತಾಯಿದೆ. ಘಮ ಕೂಡ ಚೆನ್ನಾಗಿ ಬರ್ತಿದೆ. ಇನ್ನೂ ಸ್ವಲ್ಪ ರೋಸ್ಟ್ ಆದಮೇಲೆ ಸಾಕು. ಜೀರಿಗೆ ಕಪ್ಪಾಗುವವರೆಗೂ ಕಾಯೋ ಅವಶ್ಯಕತೆ ಇಲ್ಲ. ಒಳ್ಳೆ ಅರೋಮ ಬಂದು ಸ್ವಲ್ಪ ರೋಸ್ಟ್ ಆಗಿರೋ ತಕ್ಷಣ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇಷ್ಟು ಹೊತ್ತು ನಾವು ರೋಸ್ಟ್ ಮಾಡಿದ ಎಲ್ಲ ಮಸಾಲೆಗಳು ಈಗ ಒಂದೇ ಕಡೆ ಇದೆ. ಈಗ ಇದನ್ನು ತಣ್ಣಗಾಗಿಸಿ ಪೌಡರ್ ಮಾಡಿದರೆ ನಮ್ಮ ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ ರೆಡಿ. ನಿಜ ಹೇಳಬೇಕಂದ್ರೆ ಈ ಮಸಾಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಮತ್ತು ತಾಳ್ಮೆ ಬೇಕು. ಆದರೆ ಒಮ್ಮೆ ಮಾಡ್ಕೊಂಡು ಇಟ್ಕೊಂಡ್ರೆ ಮುಂದೆ ಅಡುಗೆ ಮಾಡುವಾಗ ತುಂಬ ಈಸಿ ಆಗುತ್ತೆ. ಈಗ ನೋಡಿ ಜೀರಿಗೆನೂ ಚೆನ್ನಾಗಿ ರೋಸ್ಟ್ ಆಗಿದೆ. ಘಮ ಕೂಡ ಸೂಪರ್ ಆಗಿದೆ. ಅಷ್ಟೇ, ಈಗ ಇನ್ನೂ ಇದನ್ನು ಜಾಸ್ತಿ ರೋಸ್ಟ್ ಮಾಡದೆ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗ್ತಿರ್ಬೋದು. ಮುಂಚೆ ಹಾಕಿದಾಗ ಯಾವ ಕಲರ್ ಇತ್ತು, ಇವಾಗ ಯಾವ ಕಲರ್ ಬಂದಿದೆ ಅಂತ. ಡಾರ್ಕ್ ಕಲರ್ ಆಗಿ ಘಮ ಅಂತೂ ಇಡೀ ಮನೆಯೇ ತುಂಬಿದೆ. ಇದನ್ನು ಕೂಲ್ ಆಗಲಿಕ್ಕೆ ಬಿಟ್ಟು ಸ್ವಲ್ಪನೇ ಮಿಕ್ಸಿ ಮಾಡಿಕೊಂಡು ನಾನು ಒಂದ್ರಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಏನು ಪೌಡರ್ ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಸಿಕ್ಕಿಲ್ಲ ಅಂತಂದರೆ ಇನ್ನೊಂದು ಸಲ ಅದನ್ನು ಹಾಕಿ ಪೌಡರ್ ಮಾಡ್ಕೊಳ್ತೀನಿ. ನೀವು ನೋಡ್ಬೋದು ಯಾವ ಕಲರ್ ಬಂದಿದೆ, ಎಷ್ಟು ಸ್ಮೂತ್ ಆಗಿದೆ ಪೌಡರ್ ಅಂತ ಹೇಳಿಬಿಟ್ಟು. ಪೌಡರ್ ಆದಮೇಲೆ ಇದನ್ನು ಸಂಪೂರ್ಣವಾಗಿ ಕೂಲ್ ಆಗಲಿಕ್ಕೆ ಬಿಟ್ಟು ಏರ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಹೀಗೆ ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ ಬೇಕಾದಾಗ ಚಿಕನ್ ಆಗಲಿ, ಮ್ಯಾಂಗೋ ಆಗಲಿ ಅಥವಾ ಬೇರೆ ಯಾವುದೇ ಕರಿ ಆಗಲಿ, ಸಾಂಬಾರಾಗಲಿ ನಿಮಗೆ ಬೇಕಾದಷ್ಟು ತಗೊಂಡು ಯೂಸ್ ಮಾಡ್ಕೋಬೋದು. ಒಮ್ಮೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ. ಆದರೆ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಮುಂದೆ ಅಡುಗೆ ಮಾಡುವಾಗ ತುಂಬ ಈಸಿ. ಹಾಗಾದರೆ ಫ್ರೆಂಡ್ಸ್, ಇವತ್ತಿನ ನಮ್ಮ ಕೂರ್ಗ್ ಸ್ಪೆಷಲ್ ಬ್ಲ್ಯಾಕ್ ಮಸಾಲ ಹೀಗೆ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.